ಸಮಾಜ ಸೇವೆಯ ಮೂಲಕ ಗುಣರಂಜನ ಶೆಟ್ಟಿ ಜನ್ಮದಿನಾಚರಣೆ. ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಉಪಹಾರ ವಿತರಣೆ. ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಉಪಹಾರ ನೀಡ್ತಿರೋದು, ಗಾಂಧಿ ವೃತ್ತದಲ್ಲಿ ಹಾಲಿನ ಅಭಿಷೇಕ ಮಾಡ್ತಿರೋದು ಮತ್ತು ಕಾರ್ಯಕರ್ತರ ಸಂಭ್ರಮ ಇದು ಕಂಡು ಬಂದಿದ್ದು ಯಾದಗಿರಿ ಜಿಲ್ಲೆಯ ಸುರಪುರ ನಗರದಲ್ಲಿ. ಇಂದು ನಮ್ಮ ಸಂಸ್ಥಾಪಕರಾಗಿರ್ತಕ್ಕಂಥ ಬಿ ಗುಣರಂಜನ ಶೆಟ್ಟಿ ಅಣ್ಣನವರ ಹುಟ್ಟುಹಬ್ಬದ ಅಂಗವಾಗಿ ಇಂದು ನಮ್ಮ ಸುರಪುರ ತಾಲೂಕು ಘಟಕದ ವತಿಯಿಂದ ಅವರಿಗೆ ಹಾಲಿನ ಅಭಿಷೇಕದೊಂದಿಗೆ ಒಂದು ಕೇಕ್ ಕಟ್ಟು ಮಾಡುವ ಮುಖಾಂತರ ಮತ್ತು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಮತ್ತು ಇದು ಟಿಫಿನ್ ಹಂಚುವ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಲು ನಾವು ನಿರ್ಧರಿಸಿ ಇಂದು ಆಚರಿಸುತ್ತಿದ್ದೇವೆ. ಈ ಒಂದು ಆಚರಿಸಲು ಆಗಮಿಸಿದಂಥ ನಮ್ಮ ಶಹಾಪುರ ಮಹಿಳಾ ತಾಲೂಕು ಅಧ್ಯಕ್ಷರು ಹಾಗೂ ಮಹಿಳಾ ಪದಾಧಿಕಾರಿಗಳು ಮತ್ತು ನಮ್ಮ ಸುರಪುರನ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಗೋಪಾಲನಾಯಕ್ ಸತ್ಯಂಪೇಟೆ ಅವರು ಹಾಗೂ ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳಿಗೂ ಈ ಸಂದರ್ಭದಲ್ಲಿ ನಾನು ತುಂಬ ಹೃದಯದಿಂದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಯಾದಗಿರಿ ಜಿಲ್ಲೆಯ ಸುರಪುರ ನಗರದಲ್ಲಿ ಇಂದು ಜನಪರ ಸಂಭ್ರಮ ಮನೆ ಮಾಡಿತ್ತು. ಜಯ ಕರ್ನಾಟಕ ಜನಪರ ವೇದಿಕೆಯ ಸಂಸ್ಥಾಪಕ ಗುಣರಂಜನ ಶೆಟ್ಟಿ ಅವರ ಜನ್ಮದಿನದ ಪ್ರಯುಕ್ತ ಜಿಲ್ಲಾ ಮತ್ತು ತಾಲೂಕು ಘಟಕದ ವತಿಯಿಂದ ವಿಶಿಷ್ಟ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಸಮಿತಿ ಕಾರ್ಯಾಧ್ಯಕ್ಷ ರವಿಕುಮಾರ ನಾಯಕ ಭೈರಿಮರಡಿ ಹಾಗೂ ಸುರಪುರ ತಾಲೂಕು ಅಧ್ಯಕ್ಷ ಗೋಪಾಲ ನಾಯಕ ಸತ್ಯಂಪೇಟ್ ಅವರ ನೇತೃತ್ವದಲ್ಲಿ ನಡೆದ ಈ ಸಂಭ್ರಮಕ್ಕೆ ನೂರಾರು ಕಾರ್ಯಕರ್ತರು ಸಾಕ್ಷಿಯಾದರು. ಜಯ ಕರ್ನಾಟಕ ಜನಪರ ವೇದಿಕೆಯ ಸಂಸ್ಥಾಪಕರಾದ ಗುಣರಂಜನಣ್ಣವರ ಬರ್ತ್ಡೇ ಅಂಗವಾಗಿ ಸಾರ್ವಜನಿಕ ಹಾಸ್ಪಿಟ್ಲ್ ಸುರಪುರ ತಾಲೂಕಿನ ಹಾಸ್ಪಿಟ್ಲಲ್ಲಿ ಎಲ್ಲ ರೋಗಿಗಳಿಗೆ ಫಲಹಾರ ಹಂಚಲಾಯಿತು. ಆರೋಗ್ಯ ಆಯುಷ್ ಕಾಪಾಡಲೆಂದು ನಾವು ಹಾರೈಸುತ್ತೇವೆ. ಜಯ ಕರ್ನಾಟಕ ಜನಪರ ವೇದಿಕೆಯ ಸಂಸ್ಥಾಪಕರಾದ ಶ್ರೀಯುತ ಗುಣರಂಜನ ಶೆಟ್ಟಿ ಅಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇಂದು ಸುರಪುರ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಒಂದು ಅನ್ನ ಸಂತರ್ಪಣೆಯನ್ನು ಅರ್ಪಿಸಲಾಯಿತು ಎಲ್ಲರಿಗೂ. ಹಾಗೂ ಅದೇ ರೀತಿಯಾಗಿ ಇಂದು ಸುರಪುರ ಗಾಂಧಿ ಚೌಕ್ ಆವರಣದಲ್ಲಿ ಒಂದು ಫ್ರೇಮ್ಗೆ ಹಾಲಿನ ಅಭಿಷೇಕವು ಕೂಡ ನೆರವೇರಿಸಲಾಯಿತು. ಇದೇ ಥರನೇ ಅವರಿಗೆ ನೂರಾರು ವರ್ಷ ಆಯುಸ್ಸು ಆರೋಗ್ಯ ಕೊಟ್ಟು ದೇವರು ಇಲ್ಲಿ ಕೇಳಿಕೊಳ್ಳುತ್ತೇವೆ. ನಗರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದ ಕಾರ್ಯಕರ್ತರು ಅಲ್ಲಿನ ರೋಗಿಗಳಿಗೆ ಪೌಷ್ಟಿಕ ಬೆಳಗಿನ ಉಪಹಾರ ವಿತರಿಸಿದರು. ರೋಗಿಗಳ ಮುಖದಲ್ಲಿನ ನಗು ಕಾರ್ಯಕ್ರಮದ ಯಶಸ್ಸಿಗೆ ಸಾಕ್ಷಿಯಾಯಿತು. ನಂತರ ನಗರದ ಪ್ರಮುಖ ಗಾಂಧಿ ವೃತ್ತದಲ್ಲಿ ಗುಣರಂಜನ ಶೆಟ್ಟಿ ಅವರ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ಮಾಡಿ ಕೇಕ್ ಕತ್ತರಿಸಿ ಸಿಹಿ ಹಂಚುವ ಮೂಲಕ ಅಭಿಮಾನಿಗಳು ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿದರು. ನಮ್ಮ ಸಂಸ್ಥಾಪಕರಾಗಿರ್ತಕ್ಕಂಥ ಬಿ ಗುಣರಂಜನ ಶೆಟ್ಟಿ ಅಣ್ಣನವರಿಗೆ ಮೊದಲಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಅವರಿಗೆ ಆರೋಗ್ಯ ಆಯುಷ್ 3 ವರ್ಷ ಕಾಪಾಡಲಿ ಎಂದು ನಮ್ಮ ಶ್ರೀ ವೇಣುಗೋಪಾಲ ಸ್ವಾಮಿ ದೇವರಲ್ಲಿ ಬೇಡಿಕೊಳ್ಳುತ್ತಾ ಹಾಲಿನ ಅಭಿಷೇಕದೊಂದಿಗೆ ಇಂದು ಸಾರ್ವಜನಿಕ ಆಸ್ಪತ್ರೆಯ ಎಲ್ಲ ರೋಗಿಗಳಿಗೆ ಒಂದು ನಮ್ಮ ಹಳ್ಳಿ ಉಪಹಾರವನ್ನು ಬೆಳಗಿನ ಉಪಹಾರವನ್ನು ನೀಡಿ ಅವರಿಗೆ ಒಂದು ಶುಭ ಹಾರೈಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಮಹಿಳಾ ಘಟಕದ ಜಿಲ್ಲಾ ಅಧ್ಯಕ್ಷೆ ರೇಣುಕಾ ತಳವಾರ ಸೇರಿದಂತೆ ಸಂಘಟನೆಯ ವಿವಿಧ ಹಂತದ ಪದಾಧಿಕಾರಿಗಳಾದ ಜಿಲ್ಲಾ ಕಾರ್ಯಾಧ್ಯಕ್ಷ ರವಿಕುಮಾರ್ ನಾಯಕ ಬೈರಿಮರಡಿ, ಸುರಪುರ ತಾಲೂಕು ಅಧ್ಯಕ್ಷ ಗೋಪಾಲ ನಾಯಕ ಸತ್ಯಂಪೇಟ್, ಶಹಾಪುರ ತಾಲೂಕು ಅಧ್ಯಕ್ಷ ಸೋಪಣ್ಣ ಹಳಿಸಗರ, ಜಿಲ್ಲಾ ಕಾರ್ಯದರ್ಶಿ ಹುಲಗುಪ್ಪ ಶಹಾಪುರ ಹಾಗೂ ನೂರಾರು ಬೆಂಬಲಿಗರು ಪಾಲ್ಗೊಂಡು ತಮ್ಮ ನಾಯಕನಿಗೆ ಶುಭ ಹಾರೈಸಿದರು. ಒಟ್ಟಿನಲ್ಲಿ ಆಡಂಬರವಿಲ್ಲದೆ ಹಸಿದವರ ಹೊಟ್ಟೆ ತುಂಬಿಸುವ ಮೂಲಕ ಗುಣರಂಜನ ಶೆಟ್ಟಿ ಅವರ ಹುಟ್ಟುಹಬ್ಬ ಸುರಪುರದಲ್ಲಿ ಮಾದರಿಯಾಗಿ ಆಚರಿಸಲ್ಪಟ್ಟಿತು. ಈ ಒಂದು ಸಂದರ್ಭದಲ್ಲಿ ನಮ್ಮ ಸುರಪುರ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಗೋಪಾಲ ನಾಯಕ್ ಸತ್ಯಂಪೇಟ ಅವರ ಒಂದು ಸಹಕಾರದೊಂದಿಗೆ ಇಲ್ಲಿ ಎಲ್ಲರ ಒಂದು ಶಾಪುರದಿಂದ ಸೋಪಣ್ಣ ಹಳಿಸಗರು, ಹುಲಗಪ್ಪ ಶಕಾಪುರ ಹಾಗೂ ಮಹಿಳಾ ಅಧ್ಯಕ್ಷರು
ಹಾಗೂ ಮತ್ತು ಪದಾಧಿಕಾರಿಗಳು ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಿದ್ದಾರೆ. ಅವರಿಗೂ ಕೂಡ ತುಂಬುದು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಜೈ ಕರ್ನಾಟಕ ಜನಪರ ವೇದಿಕೆಗೆ, ಅಣ್ಣ ಗುಣರಂಜನ್ ಶೆಟ್ಟಿ ಅಣ್ಣನವರಿಗೆ. ನ್ಯೂಸ್ 24 ಭಾರತ್, ಯಾದಗಿರಿ.